SK Super TMT, the long life TMT. ಗಾಂಧಿ ಅವರು ಇವತ್ತು ಸಭೆಯನ್ನ ಮಾಡಿದ್ದಾರೆ. ಅವ್ರ ಗಮನಕ್ಕೆಲ್ಲ ತಂದಿದ್ದಾರೆ. ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಅವರೆಲ್ಲ ಯಾವುದು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿರತಕ್ಕಂಥ ವಿಚಾರ ಗಮನಕ್ಕೆ ತಂದಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರು ಕೂಡ ಆಯಿತು ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿದ್ದಾರೆ. ವಿಧಾನಸೌಧದ CLP ಕೊಠಡಿಯಲ್ಲಿ ರಾಹುಲ್ ಗಾಂಧಿ ಸಭೆಯನ್ನ ಮಾಡಿದ್ದಾರೆ. ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳಿ ಅಂತ CM DKಶಿ, ಸಿದ್ದರಾಮಯ್ಯ, ಸುರ್ಜೇವಾಲಾ ಜೊತೆ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಆದಷ್ಟು ಬೇಗ ಇದನ್ನು ಬಗೆಹರಿಸಿ ಅಂತಂದ್ಬಿಟ್ಟು. ಬಟ್ ಖಾತೆಗಳೆಲ್ಲವೂ ಕೂಡ ಹೈಕಮಾಂಡ್ನಿಂದಲೇ ಅಲಾಟ್ ಆಗಿರೋದು. ಈಗ ಬದಲಾವಣೆ ಮಾಡಬೇಕು ಅಂದರೆ ಅವ್ರುಗಳೇ ಮಾಡಬೇಕು. ಬದಲಾವಣೆ ಮಾಡ್ತಾರಾ ಅಥವಾ ಇದಕ್ಕೆಲ್ಲ ಆಸ್ಪದ ಇಲ್ಲ, ರಾಜೀನಾಮೆಯನ್ನು ಸ್ವೀಕರಿಸಿ ಅಂದ್ಬಿಡ್ತಾರ ಗೊತ್ತಿಲ್ಲ. ಆ ಥರ ಆಯಿತು ಅಂತಂದರೆ ಭಿನ್ನಮತ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಇವಾಗ ಡಿ ಕೆ ಶಿವಕುಮಾರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಈಗ ಖಾತೆ ಹಂಚಿಕೆಗಳೆಲ್ಲ ಹೈಕಮಾಂಡ್ ಮಟ್ಟದಲ್ಲೇ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಮನಸ್ಸು ಮಾಡಿದ್ರೆ ಅದನ್ನು ಸ್ವ್ಯಾಪ್ ಮಾಡ್ಬೋದು, ಬದಲಾಯಿಸ್ಬೋದು, ಸಾಧ್ಯತೆ ಇದೆ. ಅದಕ್ಕೆ ಪರಿಹಾರವನ್ನು ಅವರೇ ಕೊಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಹೆಗಲ ಮೇಲೆ ಹಾಕ್ತಾರಾ ಅಂತ? ಅರವಿಂದ್, ಇಲ್ಲಿ 2-3 ವಿಚಾರ ಇದೆ. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಈ ಒಂದು ಖಾತೆ ಹಂಚಿಕೆ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದೆ. ಆ ಕಾರಣಗಳಿಗೋಸ್ಕರವಾಗಿ ಈ ರೀತಿಯ ಒಂದು ಸ್ವಲ್ಪ ಗೊಂದಲ ನಿವಾರಣೆ ಆಗದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇದನ್ನು ಕನ್ವೆ ಮಾಡುವಂಥ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿನ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು DKಶಿ ಆಪ್ತರೆ ಮುನಿಯಪ್ಪ ಅವರು, ರಾಮಲಿಂಗಾರೆಡ್ಡಿ ಅವರು ಆಗ ನೋಡಿದ್ರೆ. ಹಾಗಾಗಿ ಅವರೇ ಒಂದು ರೀತಿಯಲ್ಲಿ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಾಕಷ್ಟು ಒಂದು ರೀತಿಯಲ್ಲಿದೆ. ನಾವು ಈಗಾಗಲೇ ನೋಡ್ತಾ ಇರ್ಬೋದು ಅರವಿಂದ್, ಆ ಸಭೆಯನ್ನು ಮುಗಿಸಿ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವಿಧಾನಸೌಧದಿಂದ ತೆರಳುತ್ತಾ ಇರತಕ್ಕಂಥದ್ದು. ಹಾಗಾಗಿ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆ ಸೂಚನೆಯನ್ನು ಎಷ್ಟರ ಮಟ್ಟಿಗೆ ಒಂದು ರಾಜ್ಯ ನಾಯಕರು ಮತ್ತು ವೇಣುಗೋಪಾಲ್ ಸುರ್ಜೇವಾಲಾ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಪಾಲನೆ ಮಾಡ್ತಾರೆ ಕೂಡ ಕಾದು ನೋಡಬೇಕಾಗುತ್ತೆ. ಅಂದರೆ ಹಿಂಗೆ ಮಾಡಿ ಅಂತೇನು ರಾಹುಲ್ ಗಾಂಧಿ ಹೇಳಿಲ್ಲ, ಬಗೆಹರಿಸಿ ಅಂತ ಅಷ್ಟೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಬಗೆಹರಿಸುವಂಥ ಫಾರ್ಮುಲಾದಲ್ಲಿ ರಾಹುಲ್ ಗಾಂಧಿ ರಾಮಲಿಂಗಾರೆಡ್ಡಿ ಅವರಿಗೆ ಯಾವ ರೀತಿ ಚಾನ್ಸ್ ಸಿಗುತ್ತೆ ಇಲ್ಲೋ ಅನ್ನೋದು ಕೂಡ ಕಾದು ನೋಡಬೇಕು ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ರವೀಶ್. ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಈಗ ತಾನೇ ಬರ್ತಿರೋ ಮಾಹಿತಿ ಪ್ರಕಾರ ಸಭೆಯನ್ನು ಮುಗಿಸಿ ರಾಹುಲ್ ಗಾಂಧಿ ಅವರು ಹೊರಗೆ ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಎಲ್ಲ ಹೊರಗೆ ಬಂದಿದ್ದಾರೆ. ಅಲ್ಲಿಂದ ಅವರು ತೆರಳುತ್ತಾರೆ. ಬಟ್ ಇದನ್ನು ತುಂಬ ಗಂಭೀರವಾಗಿ ತಗೊಂಡು ಸಮಸ್ಯೆ ಬಗೆಹರಿಸಿ ಅಂತ ನನ್ನ ಪ್ರಕಾರ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರೇ ಸಾಕು ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ. ಹಾಗಾಗಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಎಲ್ಲರೂ ಕೂಡ ಹೊರಗೆ ಬರ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆಗೆ ಅಂತ ವಿಧಾನಸೌಧಕ್ಕೆ ಬಂದಿದ್ದರು. ನಾಮಪತ್ರ ಸಲ್ಲಿಕೆ ಆಯಿತು ರಾಜ್ಯಸಭಾ ಸ್ಥಾನಕ್ಕೆ. ರಾಹುಲ್ ಗಾಂಧಿ ಅವರು ಕೂಡ ಜೊತೆಯಲ್ಲಿದ್ದರು. CLP ಕೊಠಡಿಯಲ್ಲಿ ಅವರು ಸಭೆಯನ್ನು ಕೂಡ ಮಾಡಿದ್ರು. ಸಭೆಯನ್ನು ಮಾಡಿ ಈಗ ಹೊರಗೆ ಬಂದಿದ್ದಾರೆ. ಒಬ್ಬ ಮಂತ್ರಿಯ ವಿಚಾರದಲ್ಲಿ ಇಷ್ಟು ಜನ ಕೂತ್ಕೊಂಡು ಚರ್ಚೆ ಮಾಡುವಂಥದ್ದು ಏನೂ ಇರಲಿಕ್ಕಿಲ್ಲ ನನ್ನ ಪ್ರಕಾರ. ಅಷ್ಟು ಮಾತ್ರ ಹೇಳಿರ್ತಾರೆ. ರಾಹುಲ್ ಗಾಂಧಿ ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡು, ಒಂದೊಂದು ಪೋರ್ಟ್ಫೋಲಿಯೋಗೂ ತಲೆ ಕೆಡಿಸ್ಕೊಂಡು ಇಂಥವ್ರಿಗೆ ಇದು ಕೊಡಿ ಅಂತ ಹೇಳುವಂತಹ ನಾಯಕರಲ್ಲ ಅವರೆಲ್ಲ ದೊಡ್ಡ ಮಟ್ಟದ ನಾಯಕರು. ಹಾಗಾಗಿ ಸಮಸ್ಯೆಯನ್ನು ನೀವೇ ಬಗೆಹರಿಸಿ ಅಂತಂದ್ಬಿಟ್ಟು ರಾಜ್ಯ ನಾಯಕರಿಗೆ ಹೇಳಿರ್ತಾರೆ. ಸಿದ್ದರಾಮಯ್ಯನವ್ರ ಹೆಗಲಿಗೆ ಬಿದ್ದಿರುತ್ತೆ, ಡಿ ಕೆ ಶಿವಕುಮಾರ್ ಹೆಗಲಿಗೆ ಬಿದ್ದಿರುತ್ತೆ. ಡಿ ಕೆ ಶಿವಕುಮಾರ್ ಹೇಳೋ ಪ್ರಕಾರ ನಾನೇ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಮಾತುಕತೆಯಿಂದ ಸಮಸ್ಯೆ ಬಗೆಹರಿಸಬೇಕಷ್ಟೆ. ಎಲ್ಲರೂ ಕೂಡ ಹೊರಟಿರೋ ದೃಶ್ಯಾವಳಿಗಳನ್ನು, ನೇರ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಈಗ ಹೊರಡ್ತಾ ಇದ್ದಾರೆ. ವಿಧಾನಸೌಧದಿಂದ ನಿರ್ಗಮಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಐ ಥಿಂಕ್ ಅವರು ವಾಪಸ್ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. HAL ಕಡೆಗೆ ಹೊರಡ್ತಾರೆ ಅವರು. ಇವರೆಲ್ಲರೂ ಹೋಗಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವ್ರನ್ನ ಬೀಳ್ಕೊಟ್ಟು ವಾಪಸ್ ಬರಬೇಕು. ಬಂದ ನಂತರ ಈ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಬೇಕು. ರಾಮಲಿಂಗಾರೆಡ್ಡಿ ಅವರು ಎಲ್ಲಿದ್ದಾರೆ, ಅವ್ರ ಜೊತೆ ಮಾತುಕತೆ ಆಡಬೇಕು. ಮಾತುಕತೆ ಆಡ್ದೇ ಅವರೊಂದು ನಿರ್ಧಾರ ಇವರೊಂದು ನಿರ್ಧಾರ ತಗೊಳಕ್ಕೆ ಬರಲ್ಲ. ಮಾತುಕತೆಯಿಂದಲೇ ಬಗೆಹರಿಬೇಕು. ಅಥವಾ ಇಬ್ಬರಿಗೂ ಬೇಡ ಅಂತಂದ್ಬಿಟ್ಟು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಇಬ್ಬರಿಗೂ ಕೊಡಲ್ಲ ಅಂತ ಬೇರೆಯವರು ಕೊಡ್ಬೋದು. ಒಟ್ಟಾರೆ ಅವ್ರಿಗೆ ಹೇಳ್ತಿರೋದು, ನನಗೆ ಕೊಡಬೇಕಾಗಿತ್ತು ಈ ಖಾತೆಯನ್ನು. ಬೆಂಗಳೂರಿನ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಮುಖ ಖಾತೆ. ನಿಮಗೆ ನೆನಪಿರಬೇಕು, ಸಿದ್ದರಾಮಯ್ಯನವರು CM ಆದಾಗ ಡಿ ಕೆ ಶಿವಕುಮಾರ್ ಈ ಖಾತೆಯನ್ನು ತಾವೇ ಇಟ್ಕೊಂಡ್ರು, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು. ಸೊ ಹಾಗಾಗಿ ಅದು ತುಂಬ ಮಹತ್ವದ ಖಾತೆ. ಜಲಸಂಪನ್ಮೂಲನೂ ಮಹತ್ವದ ಖಾತೆನೇ, ಇಲ್ಲ ಅಂತಲ್ಲ. ಬಟ್ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಬೆಂಗಳೂರಿಂದ ಆಯ್ಕೆ ಆಗಿರೋ ಶಾಸಕ, ನನಗೆ ಈ ಇಲಾಖೆ ಕೊಡಿ ಅಂತ
ಕೇಳ್ತಾ ಇದ್ದಾರೆ.